ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಯುಧಿಷ್ಠಿರ ಮಹಾರಾಜನು ರಾಜಸೂಯ ಯಾಗವನ್ನು ಮಾಡಿದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬನಿಗೂ ವಿಶೇಷ ಆಸೆಗಳಿರುತ್ತವೆ. ಆದರೆ ಅದನ್ನು ಸಂಪೂರ್ಣವಾಗಿ ತೃಪ್ತಿಪಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ಶ್ರೀಕೃಷ್ಣನಲ್ಲಿ ತನ್ನ ಅಚಲ ಭಕ್ತಿಯಿಂದಾಗಿ ಯುಧಿಷ್ಠಿರ ಮಹಾರಾಜನು ರಾಜಸೂಯ ಯಜ್ಞವನ್ನು ಮಾಡಿ ತನ್ನ ಎಲ್ಲ ಆಸೆಗಳನ್ನು ಈಡೇರಿಸಿಕೊಳ್ಳಲು ಸಮರ್ಥನಾದನು. ರಾಜಸೂಯ ಯಜ್ಞದ ವರ್ಣನೆಯಿಂದ ಇಂತಹ ಉತ್ಸವವು ಶ್ರೀಮಂತ ಬಯಕೆಗಳ ಮಹಾಸಾಗರ ಎಂದು ತೋರುತ್ತದೆ. ಸಾಮಾನ್ಯ ಮನುಷ್ಯನು ಇಂತಹ ಸಾಗರವನ್ನು ದಾಟಲಾರನು. ಆದರೂ ಶ್ರೀಕೃಷ್ಣನ ಕೃಪೆಯಿಂದ ಅದನ್ನು ಯುಧಿಷ್ಠಿರ ಮಹಾರಾಜನು ಬಹಳ ಸುಲಭವಾಗಿ ದಾಟಿದನು. ಹೀಗೆ ಎಲ್ಲ ಆತಂಕಗಳಿಂದ ಮುಕ್ತನಾದನು. ರಾಜಸೂಯ ಯಜ್ಞವನ್ನು ಮಾಡಿದ ನಂತರ ಯುಧಿಷ್ಠಿರ ಮಹಾರಾಜನು ಬಹಳ ಕೀರ್ತಿವಂತನಾದನು ಮತ್ತು ಎಲ್ಲ ರೀತಿಗಳಲ್ಲಿ ತೃಪ್ತನಾದನು ಎನ್ನುವುದನ್ನು ದುರ್ಯೋಧನನು ಬಹಳ ಅಸೂಯೆಯಿಂದ ಕಂಡನು. ಏಕೆಂದರೆ ಅವನ ಮನಸ್ಸು ಸದಾ ವಿಷಪೂರಿತವಾಗಿತ್ತು. ಪಾಂಡವರಿಗಾಗಿ ಮಯಾಸುರನು ನಿರ್ಮಿಸಿದ್ದ ಚಕ್ರವರ್ತಿಯೋಗ್ಯ ಅರಮನೆಯನ್ನು ಕಂಡು ಅವನಿಗೆ ಅಸೂಯೆಯಾಯಿತು. ಅರಮನೆಯ ದಿಗ್ಭ್ರಮೆ ಉಂಟು ಮಾಡುವ ಕಲಾತ್ಮಕತೆಯು ಬಹಳ ಸೊಗಸಾಗಿತ್ತು ಮತ್ತು ಮಹಾನ್ ರಾಜರು ಅಥವಾ ರಾಕ್ಷಸ ನಾಯಕರಿಗೆ ಯೋಗ್ಯವಾಗಿತ್ತು. ಆ ಮಹಾನ್ ಅರಮನೆಯಲ್ಲಿ ಪಾಂಡವರು ತಮ್ಮ ನೆಂಟರೊಡಗೂಡಿ ಇದ್ದರು. ಒಂದು ದಿನ ಯುಧಿಷ್ಠಿರ ಮಹಾರಾಜನು ಮಯಾಸುರನು ನಿರ್ಮಿಸಿದ್ದ ಅರಮನೆಯಲ್ಲಿ ಬಂಗಾರದ ಸಿಂಹಾಸನದ ಮೇಲೆ ಕುಳಿತಿದ್ದನು. ಅವನ 4 ಸಹೋದರರು, ಬಂಧುಗಳು, ಪರಮಹಿತೈಷಿಯಾದಂತಹ ಶ್ರೀಕೃಷ್ಣನು ಅವನೊಂದಿಗಿದ್ದರು. ಯುಧಿಷ್ಠಿರನ ಭೌತಿಕ ಶ್ರೀಮಂತಿಕೆಯು ಬ್ರಹ್ಮನ ಶ್ರೀಮಂತಿಕೆಗಿಂತ ಕಡಿಮೆಯಲ್ಲ ಎಂದು ತೋರುತ್ತಿತ್ತು. ತನ್ನ ಸ್ನೇಹಿತರಿಂದ ಆವೃತನಾಗಿ ಅವನು ಕುಳಿತಿದ್ದಾಗ ಗಾಯಕರು ಮಧುರವಾದ ಪ್ರಾರ್ಥನಾ ಗೀತೆಗಳನ್ನು ಹಾಡುತ್ತಿದ್ದರು. ಆಗ ಅವನ ತಮ್ಮಂದಿರ ಜೊತೆಗೆ ದುರ್ಯೋಧನನು ಅರಮನೆಗೆ ಬಂದನು. ಅವನ ತಲೆಯನ್ನು ಒಂದು ಕಿರೀಟವು ಅಲಂಕರಿಸಿತ್ತು. ಕೈಯಲ್ಲಿ ಕತ್ತಿ ಇದ್ದಿತು. ಅವನು ಸದಾ ಅಸೂಯಪೂರಿತನಾಗಿಯೇ ಕೋಪದಿಂದಲೇ ಇರುತ್ತಿದ್ದನು. ಸ್ವಲ್ಪ ಪ್ರಚೋದನೆಯಾದಾಗ ದ್ವಾರಪಾಲಕರೊಡನೆ ಕಟುವಾಗಿ ಮಾತನಾಡಿ ಕೋಪ ಮಾಡಿಕೊಂಡನು. ನೆಲ ಮತ್ತು ನೀರುಗಳಲ್ಲಿ ವ್ಯತ್ಯಾಸವು ತಿಳಿಯದೆ ಅವನಿಗೆ ಕಿರಿಕಿರಿಯಾಗಿತ್ತು. ಮಯಾಸುರನ ಕೌಶಲದಿಂದ ಅರಮನೆಯನ್ನು ಎಷ್ಟು ಚಮತ್ಕಾರದಿಂದ ನಿರ್ಮಿಸಲಾಗಿತ್ತೆಂದರೆ ತಿಳಿಯದೇ ಇದ್ದವರು ನೀರನ್ನು ನೆಲವೆಂದು, ನೆಲವನ್ನು ನೀರೆಂದು ಭಾವಿಸಿ ಮೋಸ ಹೋಗುತ್ತಿದ್ದರು. ಈ ಕಲೆಗಾರಿಕೆಯಿಂದ ದುರ್ಯೋಧನನೂ ಮೋಸ ಹೋದನು. ನೆಲವೆಂದು ಭಾವಿಸಿ ನೀರಿನಲ್ಲಿ ನಡೆದಾಗ ಅವನು ಕೆಳಕ್ಕೆ ಬಿದ್ದನು. ತನ್ನ ಮೂರ್ಖತನದಿಂದ ದುರ್ಯೋಧನನು ಹೀಗೆ ಬಿದ್ದಾಗ ರಾಣಿಯರು ನಕ್ಕು ಸಂತೋಷಗೊಂಡರು. ಯುಧಿಷ್ಠಿರ ಮಹಾರಾಜನು ದುರ್ಯೋಧನನ ಭಾವನೆಗಳನ್ನು ಅರ್ಥ ಮಾಡಿಕೊಂಡನು. ನಗದಂತೆ ರಾಣಿಯರನ್ನು ತಡೆಯಲು ಪ್ರಯತ್ನಿಸಿದನು. ಆದರೆ ಅವರು ಆ ಪ್ರಸಂಗವನ್ನು ಸವಿಯದಂತೆ ತಡೆಯಬಾರದು ಎಂದು ಶ್ರೀಕೃಷ್ಣನು ಸೂಚಿಸಿದನು. ದುರ್ಯೋಧನನು ಹಾಗೆ ಬೆಪ್ಪಾಗಲಿ, ಎಲ್ಲರೂ ಅವನ ಮೂರ್ಖ ರೀತಿಯನ್ನು ನೋಡಿ ಮನೋರಂಜನೆಯನ್ನು ಪಡೆಯಲಿ ಎಂದು ಕೃಷ್ಣನ ಎಣಿಕೆ. ಎಲ್ಲರೂ ನಕ್ಕಾಗ ದುರ್ಯೋಧನನಿಗೆ ಬಹಳ ಅಪಮಾನವಾಯಿತು. ಕೋಪದಿಂದ ಅವನ ಕೂದಲು ನಿಮಿರಿತು. ಹೀಗೆ ಅಪಮಾನಿತನಾಗಿ ಅವನು ಕೂಡಲೇ ತಲೆಯನ್ನು ತಗ್ಗಿಸಿಕೊಂಡು ಅರಮನೆಯಿಂದ ಹೊರಟು ಹೋದನು. ಅವನು ಮೌನವಾಗಿದ್ದನು, ಪ್ರತಿಭಟಿಸಲಿಲ್ಲ. ಇಷ್ಟು ಕೋಪದಲ್ಲಿ ದುರ್ಯೋಧನನು ಹೊರಟು ಹೋದಾಗ ಈ ಪ್ರಸಂಗದಿಂದ ಎಲ್ಲರಿಗೂ ವಿಷಾದವಾಯಿತು. ಯುಧಿಷ್ಠಿರ ಮಹಾರಾಜನಿಗೆ ವ್ಯಸನವಾಯಿತು. ಆದರೆ ಇದೆಲ್ಲ ನಡೆದರೂ ಶ್ರೀಕೃಷ್ಣನು ಮೌನವಾಗಿದ್ದನು. ಅವನು ಪ್ರಸಂಗದ ಪರವಾಗಿ ಅಥವಾ ವಿರುದ್ಧವಾಗಿ ಒಂದು ಮಾತನ್ನು ಆಡಲಿಲ್ಲ. ಶ್ರೀಕೃಷ್ಣನ ಪರಮ ಸಂಕಲ್ಪದಿಂದಲೇ ದುರ್ಯೋಧನನಿಗೆ ಈ ಭ್ರಾಂತಿಯುಂಟಾಯಿತು. ಕುರುವಂಶದ 2 ಶಾಖೆಗಳ ದ್ವೇಷವು ಇಲ್ಲಿ ಪ್ರಾರಂಭವಾಯಿತು. ಭೂಭಾರವನ್ನು ಕಳೆಯಲು ಶ್ರೀಕೃಷ್ಣನು ಮಾಡಿದ್ದ ಯೋಜನೆಯ ಒಂದು ಭಾಗ ಇದು ಎಂದು ಕಾಣುತ್ತದೆ. ಶ್ರೀಕೃಷ್ಣನು ಸಾಮಾನ್ಯ ಮನುಷ್ಯನ ಪಾತ್ರದಲ್ಲಿ ನಡೆಸಿದ ವಿವಿಧ ಚಟುವಟಿಕೆಗಳನ್ನು ಶುಕಮುನಿಗಳು ನಿರೂಪಿಸುತ್ತಿದ್ದಾಗ ಯದುವಂಶದವರಿಗೂ ಶಾಲ್ವನೆಂಬ ರಾಕ್ಷಸನಿಗೂ ನಡೆದ ಯುದ್ಧವನ್ನು ನಿರೂಪಿಸಿದರು. ಶಾಲ್ವನು ಹೇಗೋ ಸೌಭ ಎನ್ನುವ ಅಸಾಧಾರಣ ವಿಮಾನವನ್ನು ಪಡೆದುಕೊಂಡಿದ್ದನು. ಶಾಲ್ವರಾಜನು ಶಿಶುಪಾಲನ ಆಪ್ತಗೆಳೆಯ. ಶಿಶುಪಾಲನು ರುಕ್ಮಿಣಿಯನ್ನು ವಿವಾಹವಾಗಲು ಹೋದಾಗ ಶಾಲ್ವನು ವರನ ಕಡೆಯವರಲ್ಲಿ ಒಬ್ಬನಾಗಿದ್ದನು. ಯದುವಂಶದ ಸೈನಿಕರಿಗೂ ಎದುರು ಪಕ್ಷದ ರಾಜರಿಗೂ ಯುದ್ಧವಾದಾಗ ಯದುವಂಶದ ಸೈನಿಕರು ಶಾಲ್ವನನ್ನು ಸೋಲಿಸಿದರು. ಅವನು ಸೋತರೂ ತಾನು ಮುಂದೆ ಯದುವಂಶದವರನ್ನು ಇಡೀ ಪ್ರಪಂಚದಿಂದ ತೊಡೆದು ಹಾಕುವುದಾಗಿ ಎಲ್ಲ ರಾಜರ ಮುಂದೆ ಪ್ರತಿಜ್ಞೆ ಮಾಡಿದನು.
ರುಕ್ಮಿಣಿಯ ವಿವಾಹದ ಕಾಲದಲ್ಲಿ ಸೋತಂದಿನಿಂದ ಶ್ರೀಕೃಷ್ಣನ ವಿಷಯದಲ್ಲಿ ದ್ವೇಷವನ್ನು ಉಳಿಸಿಕೊಂಡೇ ಬಂದಿದ್ದನು. ಕೃಷ್ಣನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ ಅವನು ಒಬ್ಬ ಮೂರ್ಖ. ಸಾಮಾನ್ಯವಾಗಿ ಇಂತಹ ಮೂರ್ಖ ರಾಕ್ಷಸರು ತಮ್ಮ ಯೋಜನೆಗಳನ್ನು ಸಾಧಿಸಲು ದೇವತೆಗಳ ಮೊರೆ ಹೋಗುತ್ತಾರೆ. ಹಾಗೆಯೇ ಶಾಲ್ವನು ಶಕ್ತಿಯನ್ನು ಪಡೆಯಲು ದೇವತೆಗಳಲ್ಲಿ ಆಶ್ರಯವನ್ನು ಪಡೆದನು. ಶಾಲ್ವನು 1 ವರ್ಷ ಕಾಲ ಒಂದೇ ಸಮನೆ ತಪಸ್ಸನ್ನು ಮಾಡಿದ ಮೇಲೆ ತನ್ನ ತಪಸ್ಸಿಗೆ ಸರಿಯಾದಂತಹ ವರವನ್ನು ಪಡೆದನು. ಯಾವುದೇ ದೇವತೆ, ರಾಕ್ಷಸ, ಮನುಷ್ಯ, ಗಂಧರ್ವ, ನಾಗ ಅಥವಾ ಅಸುರರು ನಾಶ ಮಾಡಲಾಗದಂತಹ ಒಂದು ವಿಮಾನವನ್ನು ತನಗೆ ನೀಡಬೇಕೆಂದು ಶಾಲ್ವನು ಬೇಡಿಕೊಂಡನು. ಅಲ್ಲದೆ ತಾನು ಎಲ್ಲೆಲ್ಲಿ ಹೋಗಬೇಕೆಂದರೂ ವಿಮಾನವು ಅಲ್ಲಲ್ಲಿಗೆ ಹಾರಿ ಹೋಗಬೇಕು ಮತ್ತು ನಿರ್ದಿಷ್ಟವಾಗಿ ಯದುವಂಶದವರಿಗೆ ಅಪಾಯವನ್ನು ಮಾಡಬೇಕು, ಭಯವನ್ನು ಉಂಟು ಮಾಡಬೇಕು ಎಂದು ಅಪೇಕ್ಷಿಸಿದನು. ದೇವತೆಗಳು ಆ ವರವನ್ನು ಕೊಡಲು ಒಪ್ಪಿಕೊಂಡರು. ಈ ಕಬ್ಬಿಣದ ವಿಮಾನವನ್ನು ನಿರ್ಮಿಸಲು ಶಾಲ್ವನು ಮಯಾಸುರನ ನೆರವನ್ನು ಪಡೆದನು. ಅದು ಎಷ್ಟು ಗಟ್ಟಿಯಾಗಿದ್ದಿತು ಎಂದರೆ ಯಾರಿಗೂ ಅದನ್ನು ಬೀಳಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಊರಿನಷ್ಟು ದೊಡ್ಡದಾದ ವಿಮಾನ. ಅದು ಎಷ್ಟು ಎತ್ತರದಲ್ಲಿ ಮತ್ತು ಎಷ್ಟು ವೇಗವಾಗಿ ಹಾರುತ್ತಿದ್ದಿತು ಎಂದರೆ ಅದು ಎಲ್ಲಿದೆ ಎಂದು ನೋಡುವುದು ಅಸಾಧ್ಯವಾಗಿತ್ತು. ಆದ್ದರಿಂದಲೇ ಅದರ ಮೇಲೆ ಆಕ್ರಮಣ ಮಾಡುವ ಪ್ರಶ್ನೆಯೇ ಇರಲಿಲ್ಲ. ಹೊರಗಡೆ ಕತ್ತಲಿದ್ದರೂ ವಿಮಾನ ಚಾಲಕನು ಅದನ್ನು ಎಲ್ಲಿಗೆ ಬೇಕಾದರೂ ಕೊಂಡೊಯ್ಯಬಹುದಾಗಿತ್ತು. ಇಂತಹ ಅದ್ಭುತವಾದ ವಿಮಾನವನ್ನು ಪಡೆದುಕೊಂಡು ಶಾಲ್ವನು ಅದರಲ್ಲಿ ದ್ವಾರಕಾ ನಗರಕ್ಕೆ ಹೋದನು. ಏಕೆಂದರೆ ಅವನಿಗೆ ಯಾದವರನ್ನು ಕಂಡರೆ ಸದಾ ದ್ವೇಷ. ಅವನು ವಿಮಾನವನ್ನು ಪಡೆದುಕೊಂಡದ್ದೇ ಅವರ ನಗರದ ಮೇಲೆ ದಾಳಿ ಮಾಡಲು. ಶಾಲ್ವನು ದ್ವಾರಕಾ ನಗರದ ಮೇಲೆ ಆಕಾಶದಿಂದ ದಾಳಿ ಮಾಡಿದ ಮಾತ್ರವಲ್ಲ, ದೊಡ್ಡ ದೊಡ್ಡ ಪದಾತಿ ಸೈನ್ಯದಿಂದ ನಗರವನ್ನು ಸುತ್ತುವರಿದನು. ಸೈನಿಕರು ನಗರದ ಸುಂದರ ಸ್ಥಳಗಳ ಮೇಲೆ ದಾಳಿ ಮಾಡಲು ಪ್ರಾರಂಭಿಸಿದರು. ಉದ್ಯಾನವನಗಳು, ನಗರ ದ್ವಾರಗಳು, ಅರಮನೆಗಳು, ಗಗನಚುಂಬಿ ಮನೆಗಳು, ನಗರದ ಸುತ್ತ ಇದ್ದ ಎತ್ತರದ ಗೋಡೆಗಳು ಮತ್ತು ಮನೋರಂಜನೆಗಾಗಿ ಜನರು ಸೇರುವ ವಿಹಾರ ಸ್ಥಳಗಳು ಎಲ್ಲವನ್ನೂ ನಾಶ ಮಾಡಲು ಪ್ರಾರಂಭಿಸಿದರು. ಭೂಮಿಯ ಮೇಲಿದ್ದ ಸೈನಿಕರು ದಾಳಿ ಮಾಡುತ್ತಿದ್ದಾಗ ವಿಮಾನವು ದೊಡ್ಡ ಕಲ್ಲು ಫಲಕಗಳು, ಮರಗಳ ಕಾಂಡಗಳು, ಸಿಡಿಲು, ವಿಷಸರ್ಪಗಳು ಮತ್ತು ಇತರ ಅನೇಕ ಅಪಾಯಕರ ವಸ್ತುಗಳನ್ನು ಕೆಳಕ್ಕೆ ಎಸೆಯಿತು. ಶಾಲ್ವನು ನಗರದೊಳಗೆ ದೊಡ್ಡ ಸುಂಟರಗಾಳಿಯನ್ನು ಎಬ್ಬಿಸಿದನು. ಆಕಾಶವನ್ನು ಮುಚ್ಚಿದ ಧೂಳಿನಿಂದ ಇಡೀ ದ್ವಾರಕಾ ನಗರವು ಕತ್ತಲಾಯಿತು. ಬಹು ಹಿಂದೆ ತ್ರಿಪುರಾಸುರನು ಭೂಮಿಯಲ್ಲಿ ಉಂಟು ಮಾಡಿದ ಸಂಕಟದಷ್ಟು ಸಂಕಟವನ್ನೇ ಶಾಲ್ವನ ವಿಮಾನವು ದ್ವಾರಕಾಪುರದಲ್ಲೆಲ್ಲ ಉಂಟು ಮಾಡಿತು. ದ್ವಾರಕಾಪುರಿಯ ನಿವಾಸಿಗಳಿಗೆ ಎಷ್ಟು ಪೀಡೆಯಾಯಿತೆಂದರೆ ಅವರಿಗೆ ಒಂದು ಕ್ಷಣವೂ ನೆಮ್ಮದಿಯಿರಲಿಲ್ಲ. ಪ್ರದ್ಯುಮ್ನಂತಹ ದಳಪತಿಗಳ ನಾಯಕತ್ವದಲ್ಲಿ ದ್ವಾರಕಾ ನಗರದ ವೀರರು ಶಾಲ್ವನ ವಿಮಾನದ ಮೇಲೂ ಸೈನಿಕರ ಮೇಲೂ ಪ್ರತಿದಾಳಿಯನ್ನು ನಡೆಸಿದರು. ಪುರಜನರ ಅತೀವ ಸಂಕಟವನ್ನು ನೋಡಿದಾಗ ಪ್ರದ್ಯುಮ್ನನು ತನ್ನ ಸೈನಿಕರ ವ್ಯೂಹವನ್ನು ರಚಿಸಿ ಪುರಜನರಿಗೆ ರಕ್ಷಣೆಯ ಭರವಸೆಯನ್ನು ನೀಡುತ್ತಾ ತಾನೇ ರಥವನ್ನು ಏರಿದನು. ಅವನ ಹಿಂದೆ ಸಾತ್ಯಕಿ, ಚಾರುದೇಶ್ನ ಮತ್ತು ಸಾಂಬನಂತಹ ವೀರರು ಸೇರಿದ್ದರು. ಇವರೆಲ್ಲ ಪ್ರದ್ಯುಮ್ನನ ತಮ್ಮಂದಿರು. ಅಕ್ರೂರ, ಕೃತವರ್ಮ, ಭಾನುವಿಂದ, ಗದ, ಶುಕ, ಸಾರಣ ಮೊದಲಾದವರು ಶಾಲ್ವನೊಡನೆ ಹೋರಾಡಲು ನಗರದಿಂದ ಹೊರಕ್ಕೆ ಬಂದರು. ಅವರೆಲ್ಲರೂ ಮಹಾರಥಿಗಳು. ಒಬ್ಬೊಬ್ಬನು ಸಾವಿರಾರು ಮಂದಿಯೊಡನೆ ಹೋರಾಡಬಲ್ಲವನು. ಪ್ರತಿಯೊಬ್ಬನೂ ಸಂಪೂರ್ಣವಾಗಿ ಶಸ್ತ್ರಾಸ್ತ್ರ ಸನ್ನದ್ಧನಾಗಿದ್ದನು. ಪ್ರತಿಯೊಬ್ಬನಿಗೂ 100 ಸಾವಿರಾರು ರಥಿಕರು, ಆನೆಗಳು, ಕುದುರೆಗಳು ಮತ್ತು ಪದಾತಿಗಳ ಬೆಂಬಲವಿತ್ತು. ಹಿಂದೆ ದೇವಾಸುರರ ನಡುವೆ ಯುದ್ಧ ನಡೆದಂತೆಯೇ 2 ವರ್ಗಗಳಲ್ಲಿ ಘೋರ ಸಮರವು ಪ್ರಾರಂಭವಾಯಿತು. ಸಮರವು ಉಗ್ರವಾಗಿತ್ತು. ಯುದ್ಧದ ಭಯಂಕರತೆಯನ್ನು ಕಂಡವನ ರೋಮಗಳು ನಿಮಿರಿ ನಿಲ್ಲುತ್ತಿದ್ದವು. ಕೂಡಲೇ ಪ್ರದ್ಯುಮ್ನನು ಸೌಭದ ಅರಸನಾದ ಶಾಲ್ವನ ವಿಮಾನದ ನಿಗೂಢ ಶಕ್ತಿಯ ಪ್ರದರ್ಶನವನ್ನು ಎದುರಿಸಿದನು. ವಿಮಾನದ ರಹಸ್ಯ ಶಕ್ತಿಯಿಂದ ಶಾಲ್ವನು ರಾತ್ರಿಯಂತಹ ಕತ್ತಲನ್ನು ಸೃಷ್ಟಿಸಿದ್ದನು. ಆದರೆ ಪ್ರದ್ಯುಮ್ನನು ಒಮ್ಮೆಲೆ ಉದಯಿಸುವ ಸೂರ್ಯನಂತೆ ಕಾಣಿಸಿಕೊಂಡನು. ಸೂರ್ಯೋದಯವಾಗುತ್ತಲೇ ರಾತ್ರಿಯ ಕತ್ತಲೆಯು ಚದುರಿ ಹೋಗುವಂತೆ ಪ್ರದ್ಯುಮ್ನನು ಕಾಣಿಸಿಕೊಳ್ಳುತ್ತಲೇ ಶಾಲ್ವನು ಮೆರೆಯುತ್ತಿದ್ದ ಶಕ್ತಿಯು ಅಳಿದು ಹೋಯಿತು. ಪ್ರದ್ಯುಮ್ನನ ಪ್ರತಿಯೊಂದು ಬಾಣಕ್ಕೂ ಕೊನೆಯಲ್ಲಿ ಚಿನ್ನದ ಗರಿ ಇತ್ತು. ಬಾಣಕ್ಕೆ ಹರಿತವಾದ ಕಬ್ಬಿಣದ ಅಂಚಿತ್ತು. ಇಂತಹ 25 ಬಾಣಗಳಿಂದ ಪ್ರದ್ಯುಮ್ನನು ಶಾಲ್ವನ ದಳಪತಿಯನ್ನು ಕೊಂದನು. ಅನಂತರ ಶಾಲ್ವನ ದೇಹಕ್ಕೆ ಗುರಿಯಿಟ್ಟು 100 ಬಾಣಗಳನ್ನು ಹೊಡೆದನು. ಇದಾದ ನಂತರ ಒಂದೊಂದು ಬಾಣಗಳಿಂದ ಪ್ರತಿಯೊಬ್ಬ ಸೈನಿಕನ ದೇಹವನ್ನು ಚುಚ್ಚಿದನು.
ರಥಗಳ ಸಾರಥಿಗಳಲ್ಲಿ ಪ್ರತಿಯೊಬ್ಬರ ಮೇಲೆ 10 ಬಾಣಗಳನ್ನು ಪ್ರಯೋಗಿಸಿ ಅವರನ್ನು ಕೊಂದನು. ಯೋಧರನ್ನು ಹೊತ್ತು ಓಡಾಡುವ ಕುದುರೆ ಮತ್ತು ಆನೆಗಳಂತಹ ಪ್ರಾಣಿಗಳಿಗೆ ಗುರಿಯಿಟ್ಟು 3 ಬಾಣಗಳನ್ನು ಹೊಡೆದು ಅವುಗಳನ್ನು ಕೊಂದನು. ರಣಭೂಮಿಯಲ್ಲಿ ಇದ್ದವರೆಲ್ಲ ಪ್ರದ್ಯುಮ್ನನ ಈ ಅದ್ಭುತ ಕಾರ್ಯವನ್ನು ಕಂಡಾಗ 2 ಸೈನ್ಯಗಳ ಮಹಾಯೋಧರು ಅವನ ಶೌರ್ಯವನ್ನು ಹೊಗಳಲು ಪ್ರಾರಂಭಿಸಿದರು. ಶಾಲ್ವ ಮತ್ತು ಯದುವಂಶದವರ ನಡುವೆ ನಡೆದ ಕದನದ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.